ವರ್ಸಸ್ ಕೃತಿ ರಾಕಿ ರಗಳೆ. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಬಾಲಿವುಡ್ ನಲ್ಲಿ ಮೂವಿ ಹಿಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಕ್ವೀನ್ ಕಂಗನಾ ರಾವತ್ ಅವರ ಬಾಯಿಂದ ವಿವಾದಗಳು ಮಾತ್ರ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಆಗ್ತಾನೆ ಇರ್ತವೆ. ಇಂಡಿಯಾದಲ್ಲಿ ಸದ್ಯಕ್ಕೆ ಪೊಲಿಟಿಕ್ಸ್, ಸಿನಿಮಾ, ಫ್ಯಾಷನ್ ಹೀಗೆ ಯಾವ ಟಾಪಿಕ್ ತಗೊಂಡ್ರು ಅಲ್ಲಿ ನಮ್ಮ ಕಂಗನಾ ಮೇಡಮ್ ಹಾಜರ್. ಇತ್ತೀಚೆಗೆ ಕಂಗನಾ ಅವರು ಯಾರ್ಯಾರ ಮೇಲೆಲ್ಲ ರೇಗಾಡಿದ್ದಾರೆ ಗೊತ್ತಾ? ಕೃತಿ ಸನೂನ್, ತಾಪ್ಸಿ ಪನ್ನು, ಸೋನು ಸೂದ್, ಆಶುತೋಷ್ ರಾಣಾ, ಬಾಬಾ ರಾಮದೇವ್, ರಾಖಿ ಸಾವಂತ್. ಲಿಸ್ಟ್ ನೋಡಿದ್ರೆ ಒಂದು ದೊಡ್ಡ ಕ್ರಿಕೆಟ್ ಟೀಮ್ ಆಗುತ್ತೆ. ಕಂಗನಾ ಒಬ್ಬರೇ ನಿಂತು ಇಡೀ ಬಾಲಿವುಡ್ ಜೊತೆ ಒನ್ ಮ್ಯಾನ್ ಆರ್ಮಿ ತರ ಜಗಳ ಆಡ್ತಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲಾ ಪಂಚಾಯಿತಿಗಳನ್ನ ಎಳೆಯಾಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಮೊದಲನೆಯ ಕಿರಿಕ್ ಶುರುವಾಗಿದ್ದು ಕೃತಿ ಸನೋನ್ ಅವರ ಒಂದು ರಾಖಿ ಆಡ್ ನಿಂದ. ಕೃತಿ ಸನೋನ್ ಒಂದು ಜ್ಯುವೆಲರಿ ಆಡ್ ಶೂಟ್ ಮಾಡಿದ್ರು. ಅದರಲ್ಲಿ ಅವರು ನಾರ್ಮಲ್ ಮಾಡರ್ನ್ ಡ್ರೆಸ್ ಹಾಕೊಂಡು ರಾಖಿ ಕಟ್ತಿದ್ದಾರೆ. ಇದನ್ನು ನೋಡಿದ ತಕ್ಷಣ ನಮ್ಮ ಕಂಗನಾಜಿ ಅವರಿಗೆ ಭಾರತೀಯ ಸಂಸ್ಕೃತಿ ನೆನಪಾಗಿ ಬಿಡ್ತು ನೋಡಿ. ಯಾರಾದ್ರೂ ಬಿಕಿನಿ ಅಥವಾ ಒಳ ಉಡುಪು ಹಾಕೊಂಡು ಅಣ್ಣನಿಗೆ ರಾಖಿ ಕಟ್ತಾರಾ? ಇದು ಇಂಟೆನ್ಷನಲಿ ಕ್ರೀಪಿ ಆಗಿದೆ ಅಂತ ಕಂಗನಾ ಪೋಸ್ಟ್ ಹಾಕಿದ್ರು. ಇದಕ್ಕೆ ಕೃತಿ ಸನೋನ್ ತಂಗಿ ನುಪುರ್ ಸಖತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ. ರಾಖಿ ಕಟ್ಟಿದ್ದಕ್ಕೆ ನಿಮ್ಗ್ಯಾಕೆ ಮೇಡಮ್ ಇಷ್ಟೊಂದು ಉರಿ? ರೆಸ್ಪೆಕ್ಟ್ಫುಲ್ ಅಲ್ಲಿ ಸ್ವಲ್ಪ ಬದಲಾವಣೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕೃತಿ ಸನೋನ್ ಕೂಡ ಸುಮ್ಮನೆ ಕೂರ್ಲಿಲ್ಲ. ಸಂಸ್ಕೃತಿ ಇರೋದು ಮನಸ್ಸಿನಲ್ಲಿ, ಹೆಣ್ಣು ಮಕ್ಕಳ ನೆಕ್ಲೈನ್ ನಲ್ಲಿ ಅಲ್ಲ. ನಾವಿಬ್ಬರು ಅಕ್ಕ ತಂಗಿಯರು ಒಬ್ಬರನ್ನೊಬ್ಬರು ಕಾಪಾಡಿಕೊಳ್ತೀವಿ, ನಾಯಿಗಳಿಗೂ ಪ್ರೀತಿಯಿಂದ ರಾಖಿ ಕಟ್ತೀವಿ ಅಂತ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಲ್ವಾ? ಮತ್ತೆ ಕಂಗನಾ ಮೇಡಮ್ ಸಿನಿಮಾಗಳಲ್ಲಿ ಏನೇನು ಡ್ರೆಸ್ ಹಾಕಿದಾಗ ಅದು ಆರ್ಟ್, ಬೇರೆಯವರು ಆಡ್ ಮಾಡಿದ್ರೆ ಮಾತ್ರ ಅದು ಸಂಸ್ಕೃತಿಗೆ ಧಕ್ಕೆಯ? ಎಂತ ಡಬಲ್ ಸ್ಟ್ಯಾಂಡರ್ಡ್ ಗುರು ಇದು. ಇನ್ನು ಎರಡನೇ ಟಾರ್ಗೆಟ್ ತಾಪ್ಸಿ ಪನ್ನು. ಈ ಜಗಳ ನಿನ್ನೆ ಮೊನ್ನೆಯದಲ್ಲ, 2019ರಿಂದ ನಡೀತಾ ಇದೆ. ಕಂಗನವರ ಅಕ್ಕ ರಂಗೋಲಿ ಒಂದು ಕಾಲದಲ್ಲಿ ತಾಪ್ಸಿಯನ್ನ ಸಸ್ತಿ ಕಾಫಿ ಅಂತಿದ್ರು. ನೆಪೋಟಿಸಂ ಬಗ್ಗೆ ಮಾತನಾಡುತ್ತಾ ಕಂಗನಾ ತಾಪ್ಸಿಯನ್ನ ಬಿ ಗ್ರೇಡ್ ಅಕ್ಬರ್ ಅಂದಿದ್ರು. ಇತ್ತೀಚೆಗೆ ತಾಪ್ಸಿ ಒಂದು ಇಂಟರ್ವ್ಯೂನಲ್ಲಿ ಈ ಹಳೆ ಗಲಾಟೆ ಬಗ್ಗೆ ಮೆನ್ಷನ್ ಮಾಡಿದ್ರು ಅಷ್ಟೇ. ಕಂಗನಾ ಮತ್ತೆ ಆಕ್ಟಿವೇಟ್ ಆಗ್ಬಿಟ್ರು. ತಾಪ್ಸಿ ನನ್ನ ತಂದೆ ತಾಯಿ, ನನ್ನ ಬೆಳೆದು ಬಂದ ಬ್ಯಾಕ್ ಗ್ರೌಂಡ್ಗೆ ಅವಮಾನ ಮಾಡ್ತಿದ್ದಾಳೆ ಅಂತ ಮತ್ತೆ ಅದೇ ತಸ್ತಿ ಕಾಫಿ ಡೈಲಾಗ್ ಹೊಡೆದಿದ್ದಾರೆ. ತಾಪ್ಸಿ ಮಾತ್ರ ಕೂಲ್ ಆಗಿ ಜನ ಈ ಬಗ್ಗೆ ಕೇಳೋದು ನಿಲ್ಲಿಸಿದ್ರೆ ಈ ಮ್ಯಾಟರ್ ಮುಗಿದೇ ಹೋಗುತ್ತೆ ಅಂತ ಇಗ್ನೋರ್ ಮಾಡಿದ್ದಾರೆ. ಕಂಗನಾ ಅವರ ಡಿಕ್ಷನರಿಯಲ್ಲಿ ಯಾರಾದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡಿದ್ರೆ ಸಾಕು, ತಕ್ಷಣ ಅವರಿಗೆ ಕಾಪಿ ಕ್ಯಾಟ್ ಪಟ್ಟ ಕಟ್ಟಿ ಬಿಡೋದು. ಇನ್ನು ಕಂಗನಾ ಅವರ ಬಾಯಿಂದ ಬಂದ ಇನ್ನೊಂದು ಅದ್ಭುತ ಪದ ಅಂದ್ರೆ ಅದು ಜನರೇಷನ್ ಗಟರ್. ಸಿಜೆಪಿ ಪ್ರತಿಭಟನೆಯಲ್ಲಿದ್ದ ಯುವಕರನ್ನ, ಹೆಣ್ಣು ಮಕ್ಕಳನ್ನ ನೋಡಿ ಕಂಗನಾ ಅವರು ಇವರೆಲ್ಲ ಡ್ರಗ್ಸ್, ಕುಡಿತದಲ್ಲಿ ಮುಳುಗಿರುವ ಜನರೇಷನ್ ಗಟರ್ ಅಂತ ಬೈದ್ರು. ರಿಯಲ್ ಹೀರೋ ಸೋನು ಸೂದ್ ಇದಕ್ಕೆ ರಿಯಾಕ್ಟ್ ಮಾಡಿ ಯುವಕರ ಬಗ್ಗೆ ಹೀಗೆ ಮಾತನಾಡುವುದು ನಾಚಿಕೇಡು, ನಾವು ಏನೇ ಆಗಿದ್ರು ಈ ಯುವ ಜನತೆಯಿಂದ ಮಾತನಾಡುವಾಗ ಎಚ್ಚರ ಇರಲಿ ಅಂತ ಬುದ್ಧಿವಾದ ಹೇಳಿದ್ರು. ಅತ್ತ ಕಡೆ ಸೀನಿಯರ್ ಆಕ್ಟರ್ ಆಶುತೋಷ್ ರಾಣಾ ಕೂಡ ನಾವು ಬಳಸೋ ಭಾಷೆ ನಮ್ಮ ಸಂಸ್ಕಾರ ತೋರಿಸುತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ರು. ಆದ್ರೆ ಕಂಗನಾ ಏನು ಮಾಡಿದ್ರು? ಆಶುತೋಷ್ ರಾಣಾ ನನ್ನ ನಾಯಿಯಂತೆ ಬೊಗಳ್ತಾರೆ ಅಂದಿದ್ದಾರೆ ಅಂತ ಆಪಾದನೆ ಮಾಡಿದ್ರು. ಸೋನು ಸೂದ್ಗೆ ನನ್ನ ಯಶಸ್ವಿನ 1% ಕೂಡ ಸಾಧಿಸಿದವರಿಂದ ನಾನು ಕಲಿಯಬೇಕಿಲ್ಲ ಅಂತ ಅಹಂಕಾರದಿಂದ ಮಾತಾಡಿದ್ರು. ಅರೆ ಕಂಗನಾಜಿ, ಕೊರೋನಾ ಟೈಮ್ನಲ್ಲಿ ಸೋನು ಸೂದ್ ಮಾಡಿದ ಕೆಲಸದ ಮುಂದೆ ನಿಮ್ಮ ಯಶಸ್ಸು ಎಷ್ಟು ಅಂತ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿಗೆ ಮುಗೀತಾ? ಖಂಡಿತ ಇಲ್ಲ. ಯೋಗ ಗುರು ಬಾಬಾ ರಾಮದೇವ್ ಅವರ ಹೇಳಿಕೆಯನ್ನ ತಪ್ಪು ಅಂದಿದ್ದಕ್ಕೆ ಪತಂಜಲಿ ವಿವಾದಗಳನ್ನೆಲ್ಲ ಎಳೆದು ತಂದು ನನಗೆ ಕ್ಯಾರೆಕ್ಟರ್ ಲೆಸನ್ ಹೇಳಿಕೊಡಬೇಡಿ ಅಂತ ರಾಮದೇವ್ ಅವರಿಗೆ ಶಾಕ್ ಕೊಟ್ರು. ಇನ್ನೊಂದೆಡೆ ಎಂಟರ್ಟೈನ್ಮೆಂಟ್ ಕ್ವೀನ್ ರಾಖಿ ಸಾವಂತ್ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಮಾಡಿ ತರಾಟೆಗೆ ತೆಗೊಂಡ್ರೆ ರಾಖಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ಅಂತ ಕಂಗನಾ ಕಂಪ್ಲೇಂಟ್ ಮಾಡಿದ್ರು. ಆಮೇಲೆ ಸಿಜೆಪಿ ವಕ್ತಾರ ಸೌರವ್ ದಾಸ್ ಅವರನ್ನ ವೇಸ್ಟ್ ಅಂದ್ರು. ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರ ಇಂಗ್ಲಿಷ್ ಮಾತುಗಳನ್ನ ತಮಾಷೆ ಮಾಡ್ತಾ ನಾನು ಜಸ್ಟ್ 12th ಪಾಸ್, ಅವರೇನು ಬೋಸ್ಟನ್ ಯೂನಿವರ್ಸಿಟಿ ಓದಿದ್ದಾರೆ ಅಂತ ವಿಚಿತ್ರ ಕಂಪ್ಯಾರಿಸನ್ ರೀಲ್ ಶೇರ್ ಮಾಡಿದ್ರು.
ಅಂದ್ರೆ ಯಾರು ಎದುರು ಬಂದ್ರು ಬಿಡಲ್ಲ, ಎಲ್ಲರಿಗೂ ಕೂಡ ಬೈಗುಳ ಫಿಕ್ಸ್. ಒಂದು ವಿಷಯ ಮಾತ್ರ ನಿಜ, ಕಂಗನಾಗೆ ಕಾಂಟ್ರವರ್ಸಿ ಅನ್ನೋದು ಬೆಳಗ್ಗಿನ ಕಾಫಿ ಕುಡಿದಷ್ಟೇ ಸಿಂಪಲ್. ಹಿಂದೆ ಋತಿಕ್ ರೋಷನ್ ಜೊತೆಗಿನ ಇಮೇಲ್ ರಂಪಾಟ, ಕರಣ್ ಜೋಹರ್ ಶೋನಲ್ಲೇ ಕೂತು ನೆಪೋಟಿಸಂ ಕಿರಿಕ್, ರೈತರ ಹೋರಾಟದ ವೇಳೆ ಅಜ್ಜಿಯೊಬ್ಬರ ಬಗ್ಗೆ ತಪ್ಪಾಗಿ ಟ್ವೀಟ್ ಮಾಡಿ ಕೇಸ್ ಹಾಕಿಸಿಕೊಂಡಿದ್ದು, 2021ರಲ್ಲಿ ಟ್ವಿಟರ್ನಿಂದ ಬ್ಯಾನ್ ಆಗಿದ್ದು, 2014ರಲ್ಲಿ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಟ್ರೋಲ್ ಆಗಿದ್ದು, ಹೀಗೆ ವಿವಾದಗಳ ದೊಡ್ಡ ಲಿಸ್ಟ್ ಇದೆ. ರಾಜಕೀಯಕ್ಕೆ ಬಂದ್ಮೇಲೂ ಅವರ ನಾಲಿಗೆ ಕಂಟ್ರೋಲ್ ಆಗ್ತಿಲ್ಲ. ಕೆಲವೊಮ್ಮೆ ಇವರು ಇರುವ ಸ್ವಂತ ಪಕ್ಷವೇ ಇದು ಅವರ ವೈಯಕ್ತಿಕ ಹೇಳಿಕೆ, ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಕೈ ತೊಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬರ್ತಿದೆ. ಕೊನೆಯದಾಗಿ ಹೇಳೋದಾದ್ರೆ, ಸಿನಿಮಾ ಚೆನ್ನಾಗಿ ಮಾಡೋದು ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮೇಲೆ ಜಗಳ ಮಾಡೋಣ ಅಂತ ಹುಡುಕೋದೇ ಕಂಗನಾ ಅವರ ದಿನಚರಿ ಆಗ್ಬಿಟ್ಟಿದೆ. ಬೇರೆಯವರ ಡ್ರೆಸ್ಸು, ಕ್ಯಾರೆಕ್ಟರು, ಭಾಷೆ ಬಗ್ಗೆ ಮಾತನಾಡುವ ಮೊದಲು ತಮ್ಮ ಮಾತಿನ ಮೇಲೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡ್ರೆ ಅವರಿಗೇನೆ ಒಳ್ಳೇದು. ನಿಮಗೇನನಿಸುತ್ತೆ? ಕಂಗನಾ ಮಾಡ್ತಿರೋದು ಕರೆಕ್ಟಾ ಅಥವಾ ಪ್ರಚಾರಕ್ಕಾಗಿ ಈ ರೀತಿ ಮಾಡ್ತಿದ್ದಾರಾ? ಕೃತಿ ಮತ್ತು ಸೋನು ಸೂದ್ ಕೊಟ್ಟ ತಿರುಗೇಟು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.